ಹಲೋ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾವು ಲೈಫ್ ಪ್ರೋಸೆಸಸ್ ಅಂದರೆ ನ್ಯೂಟ್ರಿಷನ್, ರೆಸ್ಪಿರೇಷನ್, ಟ್ರಾನ್ಸ್ಪೋರ್ಟೇಷನ್, ಎಕ್ಸ್ಕ್ರೀಷನ್, ಸೊ ಈ ಥರ ಕೆಲವು ಲೈಫ್ ಪ್ರೋಸೆಸಸ್ಗಳ ಬಗ್ಗೆ ಡೆಫಿನಿಷನನ್ನು ತಿಳ್ಕೊಂಡ್ವಿ, ಇನ್ ಬ್ರೀಫ್ ತಿಳ್ಕೊಂಡ್ವಿ. ಇವಾಗ ನಾವು ನ್ಯೂಟ್ರಿಷನ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ತಾ ಹೋಗೋಣ. ಸೊ ಏನು ನ್ಯೂಟ್ರಿಷನ್ ಅಂದರೆ, ಸೊ ಇಟ್ ಇಸ್ ದ ಪ್ರೋಸೆಸ್ ಬೈ ವಿಚ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಗೆಟ್ ದೇರ್ ಫುಡ್ಡನ್ನು ಪಡ್ಕೊಳ್ಳೋ ಅಂಥ ಒಂದು ರೀತಿ, ಲಿವಿಂಗ್ ಆರ್ಗ್ಯಾನಿಸಮ್ಸು ಫುಡ್ಡನ್ನು ಪಡ್ಕೊಳ್ಳೋ ಅಂಥ ಒಂದು ಪ್ರೋಸೆಸ್ಗೆ ನ್ಯೂಟ್ರಿಷನ್ ಅಂತ ಕರಿತೀವಿ. ಸೊ ಈಗ ಪಡ್ಕೊಂಡಿದ್ದಂಥ ಫುಡ್ಡನ್ನು ಏನು ಮಾಡುತ್ತೆ, ಅದು ಕಂಪ್ಲೀಟಾಗಿ ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಸೊ ದಟ್ ಪ್ರೋಸೆಸ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ as a nutrition. The process by which living organism get their food and utilize it in the body is considered as nutrition. ಸೊ ಫುಡ್ಡನ್ನು ನಾವು ಸೋರ್ಸ್ ಆಫ್ ಎನರ್ಜಿ ಅಂತ ಓದಿದ್ವಿ. ಸೊ ಈ ಸೋರ್ಸ್ ಆಫ್ ಎನರ್ಜಿ ನಮ್ಮ ಬಾಡಿಗೆ ಏನೇನಕ್ಕೆ ಬೇಕು ಅಂತ ಕೂಡ ಓದಿದ್ವಿ. ಸೊ ಟು ಮೇಂಟೈನ್ ದ ಆರ್ಡರ್ ಆಫ್ ದ ಬಾಡಿ, ಟು repair or maintain the body, for the growth, for the protein synthesis, so for all the food is essential. The nutrients present in the food is essential. ಸೊ ಈ ಫುಡ್ಡಲ್ಲಿ ಏನಿರುತ್ತೆ, ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ವಿಟಮಿನ್ಸು, ಮಿನರಲ್ಸು, ಈ ಥರ. ಸೊ ಅದು ಏನು ಮಾಡುತ್ತೆ, ನಮಗೆ ಬೇರೆ ಎಲ್ಲ ಫಂಕ್ಷನಿಂಗ್ಗೂ ಹೆಲ್ಪ್ ಮಾಡುತ್ತೆ. ಒಂದೊಂದು ಥರ ನ್ಯೂಟ್ರಿಯೆಂಟು ಒಂದೊಂದು ಥರ ಕೆಲಸನ ಮಾಡುತ್ತೆ. ಈ ಫುಡ್ ಬೇಕೇ ಬೇಕು ಎಲ್ಲ ಆರ್ಗ್ಯಾನಿಸಮ್ಸ್ಗೂ ಟು ಒಬ್ಟೈನ್ ದೋಸ್ ನ್ಯೂಟ್ರಿಯೆಂಟ್ಸ್. ಸೊ ಆ ನ್ಯೂಟ್ರಿಯೆಂಟ್ಸು ಇದ್ರೇ ಎಲ್ಲ ಕೆಲಸ ಆಗೋದು. ಫಾರ್ ಎಕ್ಸಾಂಪಲ್ ಕಾರ್ಬೋಹೈಡ್ರೇಟ್ಸು, ಫ್ಯಾಟ್ಸು ನಮಗೆ ಎನರ್ಜಿ ಕೊಡುತ್ತೆ, ಪ್ರೋಟೀನ್ಸು ಬಾಡಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಸೊ ಈ ಥರ ಫುಡ್ಡಲ್ಲಿರುವಂಥ ನ್ಯೂಟ್ರಿಯೆಂಟ್ಸು ನಮಗೆ ಬೇಕೇ ಬೇಕು. ಈ ಫುಡ್ಡನ್ನು ಸೋರ್ಸ್ ಆಫ್ ಎನರ್ಜಿನ ಪಡ್ಕೊಳ್ಳೋ ಅಂಥ ಒಂದು ಪ್ರೋಸೆಸ್ಗೆ ನಾವು ನ್ಯೂಟ್ರಿಷನ್ ಅಂತ ಕರಿತೀವಿ. ಸೊ ದೇರ್ ಆರ್ 2 modes ಆಫ್ ನ್ಯೂಟ್ರಿಷನ್. ಮೋಡ್ಸ್ ಆಫ್ ನ್ಯೂಟ್ರಿಷನ್ ಅಂದರೆ ಏನು? ಫಸ್ಟು, ದ ಮೆಥಡ್ಸ್ ಅಡಾಪ್ಟೆಡ್ ಬೈ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಟು ಗೆಟ್ ದೇರ್ ಫುಡ್ಡನ್ನು ಪಡ್ಕೊಳ್ಳೋಕ್ಕೋಸ್ಕರ ಅಡಾಪ್ಟ್ ಮಾಡ್ಕೊಳ್ಳೋ ಅಂಥ ಮೆಥಡ್, ಲಿವಿಂಗ್ ಆರ್ಗ್ಯಾನಿಸಮ್ಸು ಅಡಾಪ್ಟ್ ಮಾಡ್ಕೊಳ್ಳೋ ಅಂಥ ಒಂದು ಮೆಥಡ್ಗೆ ನಾವು ಮೋಡ್ಸ್ ಆಫ್ ನ್ಯೂಟ್ರಿಷನ್ ಅಂತ ಕರಿತೀವಿ. There are 2 modes of nutrition. One is autotrophic nutrition, another one is heterotrophic nutrition. So autotrophic nutrition, heterotrophic nutrition. ಯಾವ ಆರ್ಗ್ಯಾನಿಸಮು ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಡಾಪ್ಟ್ ಮಾಡ್ಕೊಳ್ಳುತ್ತೋ ಅಂಥ ಆರ್ಗ್ಯಾನಿಸಮ್ಸ್ಗೆ ನಾವು ಆಟೋಟ್ರೋಫ್ಸ್ ಅಂತ ಕರಿತೀವಿ. ಯಾವ ಆರ್ಗ್ಯಾನಿಸಮ್ಸು ಹೆಟ್ರೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್ನ ಅಡಾಪ್ಟ್ ಮಾಡ್ಕೊಳ್ಳುತ್ತೋ ಅಂಥದನ್ನು ನಾವು ಹೆಟ್ರೋಟ್ರೋಫ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಏನು? ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂದರೆ, ಆಟೋ ಮೀನ್ಸ್ ಸೆಲ್ಫ್, ಟ್ರೋಫೋಸ್ ಮೀನ್ಸ್ ನರಿಶ್ಮೆಂಟ್. ಸೊ ಸೆಲ್ಫ್ ನರಿಶ್ಮೆಂಟ್ ಅಂದರೆ ಸ್ವಂತವಾಗಿ ಅದರ ನರಿಶ್ಮೆಂಟನ್ನು ಅದೇ ಮಾಡ್ಕೊಳ್ಳೋದು. ಸೊ ಇಟ್ ಈಸ್ ಅ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ವಿಚ್ ಆರ್ಗ್ಯಾನಿಸಮ್ಸ್ ಮೇಕ್ ದೇರ್ ಓನ್ ಫುಡ್ ಫ್ರಮ್ ಸಿಂಪಲ್ ಸಬ್ಸ್ಟೆನ್ಸಸ್. ಸಿಂಪಲ್ ಸಬ್ಸ್ಟೆನ್ಸಸ್ನ ಯೂಸ್ ಮಾಡಿಕೊಂಡು ಆರ್ಗ್ಯಾನಿಸಮ್ಸು ಫುಡ್ಡನ್ನು ತನಗೆ ತಾನೇ ರೆಡಿ ಮಾಡ್ಕೊಳ್ಳೋ ಅಂಥ ಒಂದು ಮೋಡ್ ಆಫ್ ನ್ಯೂಟ್ರಿಷನ್ಗೆ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಇಲ್ಲಿ ಈ ಮೋಡ್ ಆಫ್ ನ್ಯೂಟ್ರಿಷನನ್ನು ಯೂಸ್ ಮಾಡ್ಕೊಳ್ಳೋವಂಥ, ಅಡಾಪ್ಟ್ ಮಾಡ್ಕೊಳ್ಳೋವಂಥ ಆರ್ಗ್ಯಾನಿಸಮ್ಸ್ಗೆ ನಾವು ಆಟೋಟ್ರೋಫ್ಸ್ ಅಂತ ಕರಿತೀವಿ ಅಂತ ಓದಿದ್ವಿ. ಆರ್ಗ್ಯಾನಿಸಮ್ಸ್ ದಟ್ ಈಸ್ ಆಟೋಟ್ರೋಫ್ಸ್ ಯೂಸ್ ಸಿಂಪಲ್ ಫುಡ್ ಮೆಟೀರಿಯಲ್ಸ್ ಒಬ್ಟೈನ್ಡ್ ಫ್ರಮ್ ಇನಾರ್ಗ್ಯಾನಿಕ್ ಸೋರ್ಸಸಸ್. ಇನಾರ್ಗ್ಯಾನಿಕ್ ಸೋರ್ಸಸಸ್ಸಿಂದ ಸಿಗುವಂಥ ಸಿಂಪಲ್ ಫುಡ್ ಮೆಟೀರಿಯಲ್ಸ್ನ ಯೂಸ್ ಮಾಡಿಕೊಂಡು ಇದು ಆಹಾರನ ರೆಡಿ ಮಾಡ್ಕೊಳ್ಳುತ್ತೆ. ಸೊ ಯಾವ ರೂಪದಲ್ಲಿ ಇದು ಸಿಂಪಲ್ ಮೆಟೀರಿಯಲ್ಸ್ನ ಪಡ್ಕೊಳ್ಳುತ್ತೆ? ಇನ್ ದ ಫಾರ್ಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಸೊ ಇನಾರ್ಗ್ಯಾನಿಕ್ ಸೋರ್ಸಸ್ಸಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರಿನ ರೂಪದಲ್ಲಿ ಸಿಂಪಲ್ ಫುಡ್ ಮೆಟೀರಿಯಲ್ಸ್ನ ತೊಗೊಂಡು, ಅಂದರೆ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರೇ ಸಿಂಪಲ್ ರಾ ಮೆಟೀರಿಯಲ್ಸ್ ಇಲ್ಲಿ, ಇದನ್ನು ಯೂಸ್ ಮಾಡಿಕೊಂಡು ಫುಡ್ಡನ್ನು ರೆಡಿ ಮಾಡಿಕೊಡುತ್ತೆ. ಸೊ ದೀಸ್ ಆರ್ಗ್ಯಾನಿಸಮ್ಸ್ ವಿಚ್ ಅಡಾಪ್ಟ್ ದಿಸ್ ಮೋಡ್ ಆಫ್ ನ್ಯೂಟ್ರಿಷನ್ ಆರ್ ಕನ್ಸಿಡರ್ಡ್ ಆಸ್ ಆಟೋಟ್ರೋಫ್ಸ್. ಸೊ ಯಾವ್ಯಾವ ಆರ್ಗ್ಯಾನಿಸಮ್ಸು ಈ ಆಟೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಡಾಪ್ಟ್ ಮಾಡ್ಕೊಂಡಿರೋದು ಅಂದರೆ, ಅಥವಾ ಯಾವ್ಯಾವುದು ಆಟೋಟ್ರೋಫ್ಸ್ ಅಂತ ಕನ್ಸಿಡರ್ ಆಗುತ್ತೆ? ಗ್ರೀನ್ ಪ್ಲ್ಯಾಂಟ್ಸ್, ಆಲ್ಗೆ and some photosynthetic bacteria. So green plants, algae, photosynthetic some bacteria. So these can prepare their own food by using simple raw materials such as carbon dioxide and water. So these are considered as autotrophs. Autotrophs ಗೆ ಎಕ್ಸಾಂಪಲ್ ಕೊಡಿ ಅಂದರೆ ನೀವು ಇದನ್ನು ಬರೀಬೇಕು. So this is regarding autotrophic nutrition. So autotrophic nutrition ಅಂತ ಡೆಫಿನೇಷನ್ ಕೇಳಿದರೆ, ದಟ್ ಇಸ್ ಅ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ವಿಚ್ ಆರ್ಗ್ಯಾನಿಸಮ್ಸ್ ಮೇಕ್ ದೇರ್ ಓನ್ ಫುಡ್. ಆಟೋಟ್ರೋಫ್ಸ್ಗೆ ಡೆಫಿನೇಷನ್ ಕೇಳಿದ್ರೆ, ಆಟೋಟ್ರೋಫ್ಸ್ ಆರ್ ದ ಆರ್ಗ್ಯಾನಿಸಮ್ಸ್ ವಿಚ್ ಕ್ಯಾನ್ ಪ್ರಿಪೇರ್ ದೇರ್ ಓನ್ ಫುಡ್ ಆ್ಯಂಡ್ ಎಕ್ಸಾಂಪಲ್ಸ್ ಗ್ರೀನ್ ಪ್ಲಾಂಟ್ಸ್, ಆಲ್ಗೆ ಆ್ಯಂಡ್ ಸಮ್ ಬ್ಯಾಕ್ಟೀರಿಯಾ ಯು ಕ್ಯಾನ್ ರೈಟ್.
Next to heterotrophic nutrition. So hetero means different. So trophos means nourishment. Here the organisms obtain nourishment or obtain food from different sources. Hence the name heterotrophic nutrition. So what is heterotrophic nutrition? That is the mode of nutrition in which organisms take their food from different sources. Different sources ಅಂದರೆ ಯಾವುದು? ಪ್ಲಾಂಟ್ಸ್ ಇಂದ ಪಡ್ಕೋಬಹುದು ಅಥವಾ ಬೇರೆ ಅನಿಮಲ್ಸ್ ಇಂದ ಪಡ್ಕೋಬಹುದು. ಡೈರೆಕ್ಟ್ ಆಗಿ ಪ್ಲಾಂಟ್ ಪ್ರಿಪೇರ್ ಮಾಡಿರುವಂತ ಫುಡ್ಡನ್ನೇ ಕನ್ಸ್ಯೂಮ್ ಮಾಡಿ ಇದು ಫುಡ್ಡನ್ನ ಪಡ್ಕೋಬಹುದು, ಅಥವಾ ಈ ಪ್ಲಾಂಟ್ಸ್ ನ ತಿನ್ನುವಂತ ಹರ್ಬ್ಯೂರ್ ಅನಿಮಲ್ಸ್ ನ ತಿಂದು ಕೂಡ ಫುಡ್ಡನ್ನ ಪಡ್ಕೋಬಹುದು. ಸೊ ಒಟ್ಟಿನಲ್ಲಿ ಇದು ಸ್ವಂತವಾಗಿ ಫುಡ್ನ ರೆಡಿ ಮಾಡ್ಕೊಡಲ್ಲ. ಸೊ ಇಟ್ ಇಸ್ ನಾಟ್ ಕೇಪಬಲ್ ಆಫ್ ಪ್ರಿಪೇರಿಂಗ್ ಇಟ್ಸ್ ಓನ್ ಫುಡ್. So it depends on other sources for food, the organisms. That mode of nutrition is considered as heterotrophic nutrition ಅಂತ ಕರಿತೀವಿ. ಸೊ ಇಲ್ಲಿ organisms utilize complex substances. ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಸಿಂಪಲ್ ಸಬ್ಸ್ಟೆನ್ಸಸ್ ಅನ್ನು ಉಪಯೋಗಿಸ್ಕೊಂಡು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅನ್ನ ಸಿಂಥಸಿಸ್ ಮಾಡುತ್ತೆ, ಫುಡ್ ಅನ್ನು ರೆಡಿ ಮಾಡುತ್ತೆ. ಇಲ್ಲಿ ಆರ್ಗ್ಯಾನಿಸಮ್ಸ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ನ ಕನ್ಸ್ಯೂಮ್ ಮಾಡಿ ಅದನ್ನ ಸಿಂಪಲ್ ಸಬ್ಸ್ಟೆನ್ಸಸ್ ಆಗಿ ಬ್ರೋಕ್ ಡೌನ್ ಮಾಡುತ್ತೆ. Organisms utilize complex substances which have to be broken down into simpler ones before they can be used. ಅದು ಯೂಸ್ ಮಾಡೋಕ್ಕಿಂತ ಮುಂಚೆ ಅದು ಸಿಂಪಲ್ ಸಬ್ಸ್ಟೆನ್ಸಸ್ ಆಗಿ ಕನ್ವರ್ಟ್ ಆಗಬೇಕಾಗುತ್ತೆ. ಸೊ ಈ ಕನ್ವರ್ಟ್ ಮಾಡೋ ಪ್ರೋಸೆಸ್ಗೋಸ್ಕರ ಆರ್ಗ್ಯಾನಿಸಮ್ಸ್ ಅಲ್ಲಿ ಬಯೋಕೆಟಲಿಸ್ಟ್ ಕಾಲ್ಡ್ ಎನ್ಸೈಮ್ಸ್ ವಿಲ್ ಬಿ ಪ್ರೆಸೆಂಟ್. ಎನ್ಸೈಮ್ಸ್ ಪ್ರೆಸೆಂಟ್ ಇರುತ್ತೆ, ಅದು ಈ ಕೆಲಸನ ಮಾಡುತ್ತೆ. ಸೊ ಈ ಆರ್ಗ್ಯಾನಿಸಮ್ಸು ಯಾವುದು ಈ ರೀತಿ ಮೋಡ್ ಆಫ್ ನ್ಯೂಟ್ರಿಷನ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿರುತ್ತೋ ದೋಸ್ ಆರ್ ಕಾಲ್ಡ್ ಆಸ್ ಅ ಹೆಟ್ರೋಟ್ರೋಫ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಏನೇನು ಹೆಟ್ರೋಟ್ರೋಫ್ಸ್ಗೆ? ಅನಿಮಲ್ಸ್, ಎನಿ herbivores, carnivores, omnivores, anything you can give it as example. Fungi and some ಪ್ಲ್ಯಾಂಟ್ಸ್. ಸೊ ಕೆಲವು ಪ್ಲ್ಯಾಂಟ್ಸು ಇರುತ್ತೆ, ಆ ಪ್ಲ್ಯಾಂಟ್ಸು ಸ್ವಂತವಾಗಿ ಫುಡ್ಡನ್ನು ರೆಡಿ ಮಾಡ್ಕೊಳ್ಳಲ್ಲ. ಸೊ ಅದು ಕೂಡ ಬೇರೆ ಪ್ಲ್ಯಾಂಟ್ ಮೇಲೆ ಅವಲಂಬಿತವಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಪ್ಯಾರಾಸಿಟಿಕ್ ಪ್ಲ್ಯಾಂಟ್ಸು, ಕಸ್ಕ್ಯೂಟಾ ಇರ್ಬೋದು, ಅಥವಾ ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸು ನೈಟ್ರೋಜನ್ಗೋಸ್ಕರ ಇನ್ಸೆಕ್ಟ್ ಅಂತ ತಿನ್ನುತ್ತೆ. ಸೊ ಒಂದಲ್ಲ ಇನ್ನೊಂದು ರೀತಿಯಲ್ಲಿ ಅದು ಬೇರೆ ಇದ್ರ ಮೇಲೆ ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಥರ ಕೆಲವು ಪ್ಲ್ಯಾಂಟ್ಸ್ಗಳು ಕೂಡ ಹೆಟ್ರೋಟ್ರೋಫಿಕ್ ನ್ಯೂಟ್ರಿಷನ್ನ ಫಾಲೋ ಮಾಡ್ತವೆ. ಸೊ ಹೆಟ್ರೋಟ್ರೋಫ್ಸ್ ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ಬೋದು. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಹೆಟ್ರೋಟ್ರೋಫ್ಸ್. ಸೊ ಆಟೋಟ್ರೋಫ್ಸು ತಮ್ಮ ಆಹಾರನ ತಾವೇ ಪ್ರಿಪೇರ್ ಮಾಡ್ಕೊಳ್ತವೆ ಅಂತ ಹೇಳಿದೆ. ಸೊ ಆಟೋಟ್ರೋಫ್ಸಲ್ಲಿರುವಂಥ ಫುಡ್ ಮೇಕಿಂಗ್ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ? ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಸೊ ಫೋಟೋಸಿಂಥಸಿಸ್ ಅನ್ನೋದು ಆರ್ಗ್ಯಾನಿಸಮ್ಸಲ್ಲಿ ಫುಡ್ಡನ್ನ ಪ್ರಿಪೇರ್ ಮಾಡುವಂಥ ಪ್ರೋಸೆಸ್ಸು. ನೀವು ಇದಕ್ಕೆ ಡೆಫಿನೇಷನ್ ಏನಂತ ಕೊಡ್ಬೋದು? ಸೊ ಇಟ್ ಇಸ್ ಅ ಪ್ರೋಸೆಸ್ ಬೈ ವಿಚ್ ಆಟೋಟ್ರೋಫ್ಸ್ ಟೇಕ್ ಇನ್ ಸಿಂಪಲ್ ರಾ ಮೆಟೀರಿಯಲ್ಸ್ ಸಚ್ ಆಸ್ ಕಾರ್ಬನ್ ಡೈಆಕ್ಸೈಡ್ and water and convert them into carbohydrates in the presence of sunlight and chlorophyll. ಸೊ ಈ ಫೋಟೋಸಿಂಥಸಿಸ್ ಏನಿದೆ ಇದು ಒಂದು ಪ್ರೋಸೆಸ್ಸು. ಈ ಪ್ರೋಸೆಸ್ ಮೂಲಕ ಆಟೋಟ್ರೋಫ್ಸ್ ಏನು ಮಾಡುತ್ತೆ? ಸಿಂಪಲ್ ರಾ ಮೆಟೀರಿಯಲ್ಸನ್ನು ತೊಗೊಂಡು ಫುಡ್ ರೆಡಿ ಮಾಡುತ್ತೆ ಅಂತ ಹೇಳಿದೆ. ಸೊ ಈ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್, ಈ ಸಿಂಪಲ್ ರಾ ಮೆಟೀರಿಯಲ್ಸನ್ನು ತೊಗೊಂಡು ಅದನ್ನು ಕಾರ್ಬೋಹೈಡ್ರೇಟ್ ಅಥವಾ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಇದಕ್ಕೆ ಏನು ಬೇಕು? ಸನ್ಲೈಟ್ ಬೇಕು, ಕ್ಲೋರೋಫಿಲ್ ಪಿಗ್ಮೆಂಟ್ ಬೇಕು. ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಆ್ಯಂಡ್ ಕ್ಲೋರೋಫಿಲ್, carbon dioxide and water will be converted into carbohydrates. This process is known as photosynthesis. ಸೊ ಇದನ್ನು ಈಕ್ವೇಷನ್ ರೂಪದಲ್ಲಿ ರೆಪ್ರೆಸೆಂಟ್ ಮಾಡಿ ಅಂತ ಕೇಳಿದಾಗ, ಸೊ 6CO2, it is a balanced chemical equation so of photosynthesis. ಸೊ CO2 ಅಂದರೆ ಕಾರ್ಬನ್ ಡೈಆಕ್ಸೈಡು, 6H2O that is water. ಸೊ ದೀಸ್ ಟೂ ಆರ್ ಕನ್ಸಿಡರ್ಡ್ ಆಸ್ ರಿಯಾಕ್ಟೆಂಟ್ಸ್ ಅಂತ ಕರಿತೀವಿ. ಸೊ ಇವೆರಡು ರಿಯಾಕ್ಟ್ ಆಗುತ್ತೆ. ಯಾವುದ್ರ ಪ್ರೆಸೆನ್ಸಲ್ಲಿ ಇವೆರಡು ರಿಯಾಕ್ಟ್ ಆಗಬೇಕು ಅಂದರೆ ಏನು ಬೇಕು? ಸನ್ಲೈಟ್ ಬೇಕು, ಕ್ಲೋರೋಫಿಲ್ ಪಿಗ್ಮೆಂಟ್ ಬೇಕು. ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ವಿತ್ ದ ಹೆಲ್ಪ್ ಆಫ್ ಕ್ಲೋರೋಫಿಲ್ ಪಿಗ್ಮೆಂಟ್, ದೀಸ್ ಟೂ ರಿಯಾಕ್ಟ್ಸ್ ಆ್ಯಂಡ್ ಗೆಟ್ ಕನ್ವರ್ಟೆಡ್ ಇಂಟು ಗ್ಲೂಕೋಸ್ ಆರ್ ಕಾರ್ಬೋಹೈಡ್ರೇಟ್. So with the release of oxygen. So oxygen will be released in the process of photosynthesis. So photosynthesis definition, adri equation, represent photosynthesis in the form of equation anta kelidre you have to write this equation. So carbon dioxide and water
reacts in the presence of sunlight and chlorophyll to form carbohydrate or glucose with the release of oxygen gas. ಸೊ ಈ ಕಾರ್ಬೋಹೈಡ್ರೇಟ್ ಏನು ಸಿಂಥಸಿಸ್ ಆಗುತ್ತೆ, ಇದು ಏನಕ್ಕೆ ಯೂಸ್ ಆಗುತ್ತೆ? ಸೊ ದೇ ಆರ್ ಯೂಸ್ಡ್ ಟು ಪ್ರೊವೈಡ್ ಎನರ್ಜಿ ಟು ಪ್ಲ್ಯಾಂಟ್. ಸೊ ಪ್ಲ್ಯಾಂಟ್ಸ್ಗೆ ಅದರಲ್ಲಿ ಕೆಲವು ಪ್ರೋಸೆಸಸ್ಗಳು ನಡಿಬೇಕು ಅಂದರೆ ಎನರ್ಜಿ ಬೇಕು. ಪ್ಲ್ಯಾಂಟ್ಸಲ್ಲೂ ನಮ್ಮ ಥರನೇ ಎಷ್ಟೊಂದು ಪ್ರೋಸೆಸಸ್ ನಡೆಯುತ್ತೆ, ಲೈಫ್ ಪ್ರೋಸೆಸಸ್. ಫಾರ್ ಆಲ್ ಇಟ್ ರಿಕ್ವೈರ್ಸ್ ಎನರ್ಜಿ. ದೀಸ್ ಕಾರ್ಬೋಹೈಡ್ರೇಟ್ಸ್ ಆರ್ ಯೂಸ್ಡ್ ಫಾರ್ ದಟ್ ಪರ್ಪಸ್. ಸೊ ಯಾವ ಕಾರ್ಬೋಹೈಡ್ರೇಟು ಎಲ್ಲ ಅಷ್ಟು ಸಿಂಥಸಸ್ ಆಗಿರುವಂಥ ಅಷ್ಟು ಕಾರ್ಬೋಹೈಡ್ರೇಟು ಯೂಸ್ ಆಗಲ್ಲ. ಸೊ ಯೂಸ್ ಆಗಿ ಏನು ಎಕ್ಸೆಸ್ ಅಮೌಂಟ್ ಉಳ್ಕೊಡುತ್ತೆ ಕಾರ್ಬೋಹೈಡ್ರೇಟು, ಯಾವುದು ಯೂಸ್ ಆಗಲ್ಲ, ದಟ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್. ಸೊ ಸ್ಟಾರ್ಚ್ ರೂಪದಲ್ಲಿ ಸ್ಟೋರ್ ಮಾಡಿ ಇರುತ್ತೆ, ಅದು ರಿಸರ್ವ್ ಆಗಿ ಇರುತ್ತೆ. ಯಾವಾಗ ಪ್ಲ್ಯಾಂಟಿಗೆ ಅವಶ್ಯಕತೆ, ಎನರ್ಜಿ ಅವಶ್ಯಕತೆ ಬರುತ್ತೆ, ಆವಾಗ ಈ ಸ್ಟಾರ್ಚು ಯೂಸ್ ಆಗುತ್ತೆ ಅದಕ್ಕೆ. ಸೊ ಅನಿಮಲ್ಸಲ್ಲೂ ಅಷ್ಟೇನೆ. ಸೊ ಫುಡ್ ಕಂಪ್ಲೀಟಾಗಿ ಯುಟಿಲೈಸ್ ಆಗಲ್ಲ, ಏನು ಎಕ್ಸೆಸ್ ಫುಡ್ ಉಳ್ಕೊಳ್ಳುತ್ತೆ ದಟ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಗ್ಲೈಕೋಜನ್. ಸೊ ಅನಿಮಲ್ಸಲ್ಲಿ ಗ್ಲೈಕೋಜನ್ ರೂಪದಲ್ಲಿ ಸ್ಟೋರ್ ಆಗಿರುತ್ತೆ, ಪ್ಲ್ಯಾಂಟ್ಸಲ್ಲಿ ಸ್ಟಾರ್ಚ್ ರೂಪದಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಯಾವಾಗ ಆರ್ಗ್ಯಾನಿಸಮ್ಗೆ ರಿಕ್ವೈರ್ಮೆಂಟ್ ಬರುತ್ತೆ, ಎನರ್ಜಿ ರಿಕ್ವೈರ್ಮೆಂಟು, ದೆನ್ ಇಟ್ ವಿಲ್ ಬಿ ಯುಟಿಲೈಸ್ಡ್ ಬೈ ದ ಆರ್ಗ್ಯಾನಿಸಮ್. ಸೊ ಈ ಫೋಟೋಸಿಂಥಸಿಸ್ ಪ್ರೋಸೆಸ್ಸಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಬೇಕು ಅಂತ ಹೇಳಿದೆ. ಈ ಕ್ಲೋರೋಫಿಲ್ ಪಿಗ್ಮೆಂಟ್ ಎಲ್ಲಿರುತ್ತೆ? ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ರಿಗಾರ್ಡಿಂಗ್ ಇಟ್. ಸೊ ಯು ನೋ ದ ಸ್ಟ್ರಕ್ಚರ್ ಆಫ್ ಲೀಫ್. So leaf andre lamina portion will be present. So there will be one midrib and veins, number of veins will be present. So as you know, phloem and xylem, vascular tissues will be present. So for xylem ಏನು ಕೆಲಸ ಮಾಡುತ್ತೆ? It is called as a water conducting tissue. ಸೊ ಪ್ಲ್ಯಾಂಟಿಗೆ ಬೇಕಾಗಿರುವಂಥ ವಾಟರ್ನ ಕಂಡಕ್ಟ್ ಮಾಡೋಕ್ಕೆ, ವಾಟರ್ನ ತೊಗೊಂಡೋಗೋಕ್ಕೆ xylem ಹೆಲ್ಪ್ ಮಾಡುತ್ತೆ. phloem is called as a food conducting tissue. ಈ ಪ್ರಿಪೇರ್ ಆಗಿರುವಂಥ ಫುಡ್ಡನ್ನು ಎಲ್ಲ ಪಾರ್ಟ್ಸ್ಗೂ ಕಳಿಸ್ಬೇಕು ಅಂದರೆ ಈ ಫ್ಲೋಯಮಿನ ಅವಶ್ಯಕತೆ ಇದೆ. ಸೊ ನಾನು ಈ ಲೀಫನ್ನು ಇಲ್ಲಿ ಎನ್ಲಾರ್ಜ್ ಮಾಡಿ ತೋರಿಸಿದಾಗ, ಒಂದು ಕ್ರಾಸ್ ಸೆಕ್ಷನ್ ಆಫ್ ದ ಲೀಫನ್ನು ತೆಗೆದು ಮೈಕ್ರೋಸ್ಕೋಪ್ ಕೆಳಗಡೆ ನೋಡಿದಾಗ ಸೊ ನಮಗೆ ಕಾಣುವಂಥ ಸ್ಟ್ರಕ್ಚರ್ ಇದು. ಸೊ ಈ ಸ್ಟ್ರಕ್ಚರಲ್ಲಿ ನಿಮಗೆ ಏನೇನು ಕಾಣಿಸುತ್ತೆ? ಸೊ ಅಪ್ಪರ್ ಲೇಯರ್ ಇಸ್ ಕಾಲ್ಡ್ as ಅಪ್ಪರ್ ಎಪಿಡರ್ಮಿಸ್. ಇದನ್ನು ಅಪ್ಪರ್ ಎಪಿಡರ್ಮಿಸ್ ಲೇಯರ್ ಅಂತ ಕರಿತೀವಿ. ಇದರ ಮೇಲೆ ಒಂದು ಥಿನ್ ಲೇಯರ್ ಇಲ್ಲಿ ಪ್ರೆಸೆಂಟ್ ಇದೆ. ಇಟ್ ಇಸ್ ಅ ಪ್ರೊಟೆಕ್ಟಿವ್ ಲೇಯರ್. ಲೀಫಿಗೆ ಪ್ರೊಟೆಕ್ಷನ್ ಕೊಡುವಂಥ ಲೇಯರ್, ಹೆಚ್ಚು ಟ್ರಾನ್ಸ್ಪಿರೇಷನ್ ಆಗದೆ ಇರುವಂಥ ತಡೆಯೋದು, ಯಾವುದೇ ರೀತಿ ಹಾನಿ ಆಗದೆ ಇರೋ ಥರ ನೋಡ್ಕೊಳ್ಳೋಕ್ಕೆ ಒಂದು ವ್ಯಾಕ್ಸಿ ಲೇಯರ್ ಪ್ರೆಸೆಂಟ್ ಇರುತ್ತೆ. ಸೊ ದಟ್ ಈಸ್ ಕಾಲ್ಡ್ as ಅ ಕ್ಯೂಟಿಕಲ್ ಅಂತ ಕರಿತೀವಿ. ಸೊ ಇದೇ ಥರ ಮೇಲ್ಗಡೆ ಯಾವ ರೀತಿ ಸೆಲ್ಸ್ ಅರೇಂಜ್ ಆಗಿದೆಯೋ ಅಪ್ಪರ್ ಎಪಿಡರ್ಮಿಸು, ಅದೇ ಥರ ಕೆಳಗಡೆ ಕೂಡ ಸೆಲ್ಸ್ ಅರೇಂಜ್ ಆಗಿರುತ್ತೆ. ದಟ್ ಈಸ್ ಕಾಲ್ಡ್ as ಅ ಲೋಯರ್ ಎಪಿಡರ್ಮಿಸ್ ಅಂತ ಕರಿತೀವಿ. ಸೊ ನಾವು ಓದಿದ್ದೀವಿ ಲೀಫಲ್ಲಿ ಲೋಯರ್ ಲೇಯರಲ್ಲಿ ಏನು ಪ್ರೆಸೆಂಟ್ ಇರುತ್ತೆ? ಸ್ಟೊಮ್ಯಾಟಾ ಪ್ರೆಸೆಂಟ್ ಇರುತ್ತೆ. ಸೊ ಸ್ಟೊಮ್ಯಾಟಾ ಇಸ್ ಮೇಡ್ ಅಪ್ ಆಫ್ 2 ಗಾರ್ಡ್ ಸೆಲ್ಸ್ ಅಂತ ನಾವು ಅರ್ಲಿಯರ್ ಕ್ಲಾಸಸ್ಸಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಸ್ಟೊಮ್ಯಾಟಾ ಸೊ ಈ ಲೋಯರ್ ಲೇಯರಲ್ಲಿ ಪ್ರೆಸೆಂಟ್ ಇರುತ್ತೆ. ಅದು ಬಿಟ್ಟರೆ ಬೇಕಾದಷ್ಟು ಸೆಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಸೊ ನೀವು ಸೆಲ್ ಅಂತ ಬಂದಾಗ ಎಷ್ಟೊಂದು ಆರ್ಗನಲ್ಸ್ ಇರುತ್ತೆ ಸೆಲ್ ಒಳಗಡೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಮು, ಗಾಲ್ಗಿ ಕಾಂಪ್ಲೆಕ್ಸು, ಮೈಟೊಕಾಂಡ್ರಿಯಾ, ಅದೇ ಥರ. ಸೊ ಈ ಸೆಲ್ಸಲ್ಲಿ ಎಷ್ಟೊಂದು ಆರ್ಗನಲ್ಸ್ ಇದೆ, ಅದರಲ್ಲಿ ನಾವು ಕ್ಲೋರೋಪ್ಲಾಸ್ಟ್ ಬಗ್ಗೆ ತಿಳ್ಕೊಬೇಕು. ಸೊ ಕ್ಲೋರೋಪ್ಲಾಸ್ಟ್ ಈ ಥರ ಇಲ್ಲಿ ಗ್ರೀನ್ ಕಲರ್ ಪಿಗ್ಮೆಂಟ್ಸ್ ಡಾಟ್ಸ್ ಥರ ಏನು ಕಾಣ್ತಾ ಇದೆ ನಿಮಗೆ, ದೀಸ್ ಆರ್ ಕ್ಲೋರೋಪ್ಲಾಸ್ಟ್. ಏನಿದು ಕ್ಲೋರೋಪ್ಲಾಸ್ಟು? ಇಟ್ ಇಸ್ ಅನ್ ಆರ್ಗನಲ್. ಹೆಂಗೆ ಮೈಟೊಕಾಂಡ್ರಿಯಾ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರುತ್ತೆ, ಅದೇ ಥರ ಈ ಕ್ಲೋರೋಪ್ಲಾಸ್ಟ್ ಅನ್ನೋದು ಕೂಡ ಒಂದು ಆರ್ಗನಲ್ಲು. ಈ ಆರ್ಗನಲ್ ಒಳಗಡೆ ಕ್ಲೋರೋಫಿಲ್ ಪಿಗ್ಮೆಂಟ್ ಪ್ರೆಸೆಂಟ್ ಇರುತ್ತೆ. ಅದು ಫೋಟೋಸಿಂಥಸಿಸ್ಗೆ ಹೆಲ್ಪ್ ಮಾಡುತ್ತೆ. ಕ್ಲೋರೋಪ್ಲಾಸ್ಟಲ್ಲಿರುವಂಥ ಕ್ಲೋರೋಫಿಲ್ ಪಿಗ್ಮೆಂಟು ಹೆಂಗೆ ಹೆಲ್ಪ್ ಮಾಡುತ್ತೆ ಫೋಟೋಸಿಂಥಸಿಸ್ಗೆ ಅಂದರೆ, ಸೊ ಇಟ್ ಅಬ್ಸಾರ್ಬ್ಸ್ ದ ಸನ್ಲೈಟ್. ಸೊ ಸನ್ಲೈಟ್ ಪ್ರೆಸೆನ್ಸು ತುಂಬ ಇಂಪಾರ್ಟೆಂಟು ಫೋಟೋಸಿಂಥಸಿಸ್ ಪ್ರೋಸೆಸ್ಗೆ. ಅದನ್ನು ಅಬ್ಸಾರ್ಪ್ಷನ್ಗೆ ಕ್ಲೋರೋಪ್ಲಾಸ್ಟ್ ಅನ್ನೋ ಆರ್ಗನಲಲ್ಲಿರುವಂಥ ಕ್ಲೋರೋಫಿಲ್ ಪಿಗ್ಮೆಂಟು ನೆಸಸರಿ ಇದೆ. ಈ ಕ್ಲೋರೋಪ್ಲಾಸ್ಟ್ ಅನ್ನೋ ಆರ್ಗನಲಲ್ಲಿ ಹೆಂಗಿರುತ್ತೆ, ಅದ್ರ ಒಳಗಡೆ ಏನೇನು ಪ್ರೋಸೆಸ್ ನಡೆಯುತ್ತೆ, ಫೋಟೋಸಿಂಥಸಿಸ್ ಹೆಂಗೆ ನಡೆಯುತ್ತೆ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನಾವು ತಿಳ್ಕೊಳ್ಳೋಣ.
ಸೊ ಇವತ್ತಿನ ಕ್ಲಾಸಲ್ಲಿ ನ್ಯೂಟ್ರಿಷನ್ ಅಂದ್ರೇನು, ವಿಚ್ ಆರ್ ದ ಡಿಫ್ರೆಂಟ್ ಮೋಡ್ಸ್ ಆಫ್ ನ್ಯೂಟ್ರಿಷನ್, ಸೊ ವಾಟ್ ಈಸ್ ಫೋಟೋಸಿಂಥಸಿಸ್, ರಿಲೇಟೆಡ್ ಈಕ್ವೇಷನ್, ಈ ಫೋಟೋಸಿಂಥಸಿಸ್ ಅನ್ನೋದು ಯಾವ ಆರ್ಗನಲಲ್ಲಿ ನಡೆಯುತ್ತೆ ಅಂದರೆ ಕ್ಲೋರೋಪ್ಲಾಸ್ಟಲ್ಲಿ ನಡೆಯುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಸೊ ಈ ಕ್ಲಾಸಿನ ರಿಲೇಟೆಡ್ ಕ್ವೆಶನ್ಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಟ್ರೈ ಟು ಆನ್ಸರ್ ದೋಸ್ ಕ್ವೆಶನ್ಸ್. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದ ಲೆಸನ್. ಥ್ಯಾಂಕ್ ಯು.